ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆಗಿರುವಂಥ ಅಕ್ಕಿ ರೊಟ್ಟಿನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ. ಹತ್ತಿ ಅಷ್ಟೇ ಮೃದುವಾಗಿರ್ತಾವೆ, ತುಂಬ ಈಸಿಯಾಗಿ ಮಾಡ್ಕೋಬೋದು ರೀ. ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ನಾನು ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಜೋಳದ ರೊಟ್ಟಿನ ಹೆಂಗೆ ಮಾಡೋದು ಅಂತೇಳಿ. ಅದನ್ನು ಸಹಿತ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಆ ವಿಡಿಯೋನ ಒಂದು ಸಾರಿ ನೋಡಿ. ಅದಕ್ಕಿಂತ ಮೊದಲು ನೀವೇನ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇವಾಗ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳತ್ತೇನೆ ರೀ. ಅವು ನೀರು ಪೂರ್ತಿಯಾಗಿ ಕುದಿಬೇಕು ರೀ. ಅಲ್ಲಿವರೆಗೂ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಚಾಣಿಸ್ಕೊಳತ್ತೇನೆ ರೀ. ಅಕ್ಕಿ ಹಿಟ್ಟನ್ನು ಯಾಕೆ ಚಾಣಿಸ್ಕೋಬೇಕಂದ್ರೆ ಬೀಸುವಾಗ ಗಿರ್ನಿ ಒಳಗೆ ಒಂದೊಂದು ಅಕ್ಕಿ ಕಾಳು ಅದು ಉಳಿದಿರುತ್ತೆ ರೀ. ಅದರಿಂದ ನಾವು ಚಾಣಿಸ್ಕೊಳ್ದೆ ಹಂಗೆ ಮಾಡಿದ್ವಿ ಅಂದ್ರೆ ರೊಟ್ಟಿ ಹರಿಯುತ್ತೆ, ಉಬ್ಬುವುದಿಲ್ಲ, ಬಿರುಸಾಗುತ್ತೆ. ರೊಟ್ಟಿ ಎಷ್ಟು ಉಬ್ಬಿ ಬರ್ತಾವಲ್ರಿ ಅಷ್ಟು ರೊಟ್ಟಿ ಸಾಫ್ಟಾಗಿ ಬರ್ತಾವ್ರಿ. ಬೆಳಿಗ್ಗೆ ಮಾಡಿರೋ ರೊಟ್ಟಿ ಸಹಿತ ಈವ್ನಿಂಗ್ವರೆಗೂ ಹಂಗೆ ಇರ್ತಾವ್ರಿ, ಅಷ್ಟು ಸಾಫ್ಟಾಗಿರ್ತಾವೆ. ಉಬ್ಬಿ ಮಾಡಿರೋ ರೊಟ್ಟಿನ ಚಲೋ ರೀ. ಇವಾಗ ನಾನು ಹಿಟ್ಟನ್ನು ಚಾಣಿಸ್ಕೊಂಡು ರೊಟ್ಟಿ ಬಡಿಯೋಕೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ತಗೊಂಡ್ರಿ. ಇವಾಗ ನಡುವೆ ಈ ಥರನಾಗಿ ಹೋಲ್ ಮಾಡ್ಕೊಂಡ್ರಿ. ಈ ಹೋಲ್ ಮಾಡ್ಕೊಳ್ಳೋದ್ರಿಂದ ನಾವು ಹಿಟ್ಟು ನೀರು ಹಾಕೊಳಕ್ಕೆ ಬರ್ತೈತೆ ರೀ. ಇವಾಗ ನೀರು ಇಷ್ಟು ಕುದಿತಿರ್ಬೇಕು ರೀ. ಇದಕ್ಕಿಂತ ನೀರು ಪೂರ್ತಿಯಾಗಿ ಕುದ್ರೇ ರೊಟ್ಟಿ ಬರುತ್ತೆ ರೀ. ಇದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗೈತೆ ರೀ. ಈಗ ನೀರು ನಾವೇನು ಹೋಲ್ ಮಾಡ್ಕೊಂಡಿದ್ವಲ್ರಿ, ಆ ಹೋಲ್ ಒಳಗೆ ಪೂರ್ತಿಯಾಗಿ ನೀರನ್ನು ಹಾಕ್ಕೊಂಡು ಪೂರ್ತಿಯಾಗಿ ಗಟ್ಟಿ ಆಗ್ಬೇಕು ರೀ. ಅಲ್ಲಿವರೆಗೂ ಒಂದು ಚಮಚದಿಂದ ಕೈ ಆಡ್ಸ್ಕೊತಾ ಇರ್ಬೇಕು ರೀ. ಅಂದರೆ ನಾವು ಮುದ್ದೆ ಮಾಡೋಕ್ಕೆ ತೊಗೋತೀವಲ್ರಿ, ಆ ಹದಕ್ಕೆ ಇರ್ಬೇಕು ರೀ. ನೀರು ಎಷ್ಟು ಕುದಿತಾವೋ ಅಷ್ಟು ಜಿಗಿಟ ಕರೆಕ್ಟಾಗಿ ಬರ್ತಾವೆ. ನೀರು ಪೂರ್ತಿಯಾಗಿ ಕುದಿಬೇಕು. ಕುದಿದ ಹಂಗೆ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಪೂರ್ತಿ ಒಂದು ಗ್ಲಾಸ್ ನೀರನ್ನು ನಾವೇನು ಹೋಲ್ ಮಾಡ್ಕೊಂಡಿರ್ತೀವಲ್ರಿ ಅದ್ರೊಳಗೆ ಹಾಕ್ಕೊಂಡು ಈ ತನ್ನಾಗಿ ಗಟ್ಟಿಯಾಗಿ ಚಮಚದಿಂದ ಕೈಯಾಡ್ಸ್ಕೊಬೇಕು ರೀ. ಆಮೇಲೆ ಮುಚ್ಚಬೇಕು ರೀ. ಇಲ್ಲಾಂದ್ರೆ ಅದು ಆರಿತಂದ್ರೆ ಸ್ವಲ್ಪ ಕಾಳು ಥರ ಆಗುತ್ತೆ, ರೊಟ್ಟಿ ತಟ್ಟಕ್ಕೆ ಬರಂಗಿಲ್ಲ ರೀ. ಇವಾಗ ಒಂದು 5 ನಿಮಿಷದಷ್ಟು ಆರಿದ ಮೇಲೆ ಈಗ ನಾನು ಒಣ ಹಿಟ್ಟಿನಲ್ಲಿ ಪೂರ್ತಿಯಾಗಿ ಅದೇನು ನಾವು ಮುದ್ದೆ ಮಾಡ್ಕೊಂಡಿರ್ತೀವಲ್ರಿ, ನಾವು ಜಿಗಿಟ್ ಅಂತ ಕರಿತೀವಿ ರೀ, ಅದನ್ನು ಈ ಒಣ ಹಿಟ್ಟಿನೊಳಗೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ರೊಟ್ಟಿ ಮಾಡೋಕೆ ಅಷ್ಟು ಚೆನ್ನಾಗಿ ಬರ್ತೈತೆ ರೀ. ಒಣ ಹಿಟ್ಟಿನೊಳಗೆ ಈ ಥರನಾಗಿ ಪೂರ್ತಿಯಾಗಿ ಅದು ಒಳಗಿನ ಮುದ್ದೆ ಎಲ್ಲ ಅಂದರೆ ನಾವು ಏನು ಗಟ್ಟಿಯಾಗಿ ಮಾಡ್ಕೊಂಡಿರ್ತೀವಲ್ರಿ ಅದೆಲ್ಲ ಪೂರ್ತಿಯಾಗಿ ಒಣ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೋಬೇಕು ರೀ. ನಾವು ಎಷ್ಟು ಚೆನ್ನಾಗಿ ಚರ ಅಂತ ನಾದ್ಕೋತೀವಲ್ರಿ ರೊಟ್ಟಿನೂ ಅಷ್ಟು ಸಾಫ್ಟಾಗಿ ಬರ್ತಾವೆ. ನಾವು ಸೈಡ ಹರಿಯಂಗಿಲ್ಲ ರೀ. ಇದು ಮೇಯ್ನಾಗಿ ಹಿಟ್ಟು ನಾದ್ಕೊಳ್ಳೋದು ಸಹಿತ ಪ್ರೊಸೀಜರ್ ಅಷ್ಟೇ ಇಂಪಾರ್ಟೆಂಟ್ ಐತ್ರಿ. ಇವಾಗ ಸ್ವಲ್ಪ ನೀರನ್ನು ಹಾಕೊಂಡು ಪೂರ್ತಿಯಾಗಿ ನಾವು ರೊಟ್ಟಿ ಮಾಡೋಕೆ ಗಟ್ಟಿಯಾಗಿ ಅದಕ್ಕೆ ನಾದ್ಕೋಬೇಕು ರೀ. ಇತ್ತ ಪೂರ್ತಿಯಾಗಿ ಗಟ್ಟಿಯಾಗಿ ನಾದ್ಕೋಬಾರ್ದು, ತೆಳುವಾಗಿ ನಾದ್ಕೋಬಾರ್ದು. ಗಟ್ಟಿಯಾಗಿ ನಾದ್ಕೊಂಡು ಅಂದ್ರೆ ರೀ ರೊಟ್ಟಿ ತಟ್ಟಕ್ಕೆ ಕೈ ನೋಸ್ತಾವ್ರಿ. ತೆಳುವಾಗಿ ನಾದ್ಕೊಂಡು ಅಂದ್ರೆ ಏನಾಗ್ತೈತೆ ರೀ, ರೊಟ್ಟಿ ಮಾಡೋಕೆ ಕೈಗೆ ಅಂಟ್ಕೊಂಡು ಬರ್ತೈತೆ ರೀ. ನಿಮ್ಗೆ ಹೆಂಗೆ ಕಂಫರ್ಟ್ ಅನ್ನಿಸ್ತೈತೆ ನೋಡಿರಿ ಹಂಗೆ ಮಾಡ್ಕೋರಿ. ಆ್ಯಕ್ಚುಲಿ ಲಟ್ಟಿಸಿ ಮಾಡಿ ರೊಟ್ಟಿಗಿಂತ ತಟ್ಟಿ ಮಾಡಿರೋ ರೊಟ್ಟಿನ ರುಚಿ ಇರ್ತಾವ್ರಿ. ಅದೇನೋ ಗೊತ್ತಿಲ್ಲ, ನಮಗಂತೂ ಲಟ್ಟಿಸಿ ಮಾಡೋದಕ್ಕಿಂತ ತಟ್ಟಿ ಮಾಡಿರೋ ರೊಟ್ಟಿನ ರುಚಿ ಅನ್ನಿಸ್ತಾವೆ. ಇವಾಗ ನೋಡಿರಿ ಈ ಥರನಾಗಿ ಹಿಟ್ಟನ್ನು ಪೂರ್ತಿಯಾಗಿ ನಾದ್ಕೊಂಡೇನ್ರಿ. 2 ಪಾರ್ಟ್ ಮಾಡ್ಕೊಳತ್ತೇನೆ ರೀ. ಒಂದು ಪಾರ್ಟನ್ನು ನಮ್ಗೆ ಈಗ ತಟ್ಟಕ್ಕೆ ಬರ್ಬೇಕು ರೀ ಅಷ್ಟೇ ಅದಕ್ಕೆ ಕಲಿಸ್ಕೊಳತ್ತೇನೆ. ಅದೊಂಚೂರ ಗಟ್ಟಿಯಾಗಿರ್ತೈತೆ ರೀ. ಯಾಕಂದ್ರೆ ಪೂರ್ತಿಯಾಗಿ ನಾವು ಒಮ್ಮೆನೇ ಎಲ್ಲನೂ ತೆಳುವಾಗಿ ಮಾಡ್ಕೊಂಡು ಅಂದ್ರೆ ಆಮೇಲೆ ಬರ್ತಾ ರೊಟ್ಟಿ ತಟ್ಟಕ್ಕೆ ಬರಂಗಿಲ್ಲ. ಇವಾಗ ನಾನಿಲ್ಲಿ ಸಣ್ಣದ ಉಳ್ಳಿ ಅಷ್ಟು ತೊಗೊಂಡೇನಿ ರೀ. ತೊಗೊಂಡು ಕೆಳಗಡೆ ಒಣ ಹಿಟ್ಟು ಹಚ್ಕೊಂಡು ಒಂದು ಕೈಯಿಂದ ತಟ್ಟಾತೀನಿ ರೀ, ಒಂದು ಕೈಯಿಂದ ಅದನ್ನು ಕರೆಕ್ಟಾಗಿ ಗೋಲಾಗಿ ಮಾಡ್ಕೊಳತ್ತೀನಿ ರೀ. ಈಸಿ ಐತ್ರಿ. ನಾವು ಒಮ್ಮೆ ರೊಟ್ಟಿ ಮಾಡೋಕೆ ಕಲ್ಕೊಂಡು ಅಂದ್ರೆ 1 ಗಂಟೆ ಒಳಗೆ ನಾವು 50ರಿಂದ 60 ರೊಟ್ಟಿ ಈಸಿಯಾಗಿ ಮಾಡ್ಕೋಬೋದು ಕೈಯಿಂದನೇ ತಟ್ಟಿ. ನಮ್ಮ ಮನೆಯಲ್ಲಿ ನಾವು 2 ಟೈಮ್ ರೊಟ್ಟಿನ ಮಾಡ್ತೀವಿ ರೀ. ಆದರೆ ನಾವು ಜೋಳದ ರೊಟ್ಟಿನ ಮಾಡ್ತೀವಿ, ಅಕ್ಕಿ ರೊಟ್ಟಿ ಕಡಿಮೆ ಮಾಡ್ತೀವಿ ರೀ. ಅಕ್ಕಿ ರೊಟ್ಟಿಗಿಂತ ಜೋಳದ ರೊಟ್ಟಿ ರುಚಿ ಅನ್ನಿಸ್ತಾವೆ. ಆದ್ರೆ ಜೋಳದ ರೊಟ್ಟಿಗಿಂತ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿರ್ತಾವೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಹಂಗೆ ಜೋಳದ ರೊಟ್ಟಿ ಹೆಂಗೆ ಮಾಡೋದಂತ ಅದನ್ನು ಸಹಿತ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ, ಅದನ್ನು ಒಂದು ಸಾರಿ ಚೆಕ್ ಮಾಡಿರಿ. ಇವಾಗ ನಾನು 2 ಕೈಯಿಂದ ರೊಟ್ಟಿನ ತಟ್ಟಾತೀನಿ ರೀ. ಒಂದು ಕೈಯಿಂದ ಮೇಲ್ಗಡೆ ಸರಿಸ್ಬೇಕು ರೀ, ಇನ್ನೊಂದು ಕೈಯಿಂದ ಕೆಳಗಡೆ ತೊಗೋಬೇಕು. ಅಂದ್ರೆ 2 ಕೈಯಿಂದ ರೊಟ್ಟಿ ಈಸಿಯಾಗಿ ತಟ್ಕೊಳಕ್ಕೆ ಬರ್ತೈತೆ ರೀ. ನಿಮ್ಗೆ ಎಷ್ಟು ಸೈಜಿಗೆ ಬೇಕು ನೋಡಿರಿ ಅಷ್ಟು ಸೈಜಿಗೆ ಬಡ್ಕೋಬೇಕು ರೀ. ದಿಪ್ಪಾಗಿ ಬಡ್ಕೊಂತಂದ್ರೆ ರೊಟ್ಟಿ ಬೇಗನೆ ಬಿರುಸಾಗ್ತಾವೆ ರೀ. ಸ್ವಲ್ಪ ತಿಳುವಾಗಿ ರೊಟ್ಟಿನ ಬಡ್ಕೊಂಡು ಅಂದ್ರೆ ಈವ್ನಿಂಗ್ವರೆಗೂ ಸಾಫ್ಟಾಗಿ ಇರ್ತಾವೆ. ಹಾಗೆ ರೊಟ್ಟಿ ಸ್ವಲ್ಪನೂ ಹರಿಬಾರ್ದು ರೀ. ಹರಿತಂದ್ರೆ ಉಬ್ಬುವುದಿಲ್ಲ, ಉಬ್ಬಲಿಲ್ಲ ಅಂದ್ರೆ ರೊಟ್ಟಿ ಸ್ವಲ್ಪ ಬಿರುಸಾಗ್ತಾವೆ. ಮೇಲಿಂದ ಮೇಲೆ ಕೈಯಿಂದ ತಟ್ಕೋತಾ ಇರ್ಬೇಕು ರೀ. ಇವಾಗ ನಿಮ್ಗೆ ಎಲ್ಲಿ ದಿಪ್ಪ ಅನ್ನಿಸ್ತೈತಿ ಅಂತ ಅದನ್ನ ನೋಡ್ಕೊಂಡು ಈ ಥರನಾಗಿ ಒಂದು ಕೈಯಿಂದ ತಟ್ಕೊಂಡು ಅಂದ್ರೆ ಅದು ಪೂರ್ತಿಯಾಗಿ ತಿಳುವಾಗಿ ಬಿಡ್ತೈತೆ ರೀ. ಇವಾಗ ನಾನು 2 ಕೈಯಿಂದ ತಟ್ಕೊಂಡು ಕರೆಕ್ಟಾಗಿ ಮಾಡ್ಕೊಳತ್ತೇನೆ ರೀ. ಆ ಸಹಿತ ಕಾದಿತ್ತು. ನಾವೇನು ಕೆಳಗಡೆ ರೊಟ್ಟಿ
ಆ ಹಿಟ್ಟು ಇತ್ತಲ್ರಿ ಅದನ್ನು ಮೇಲ್ಗಡೆ ಮಾಡಬೇಕು. ನಾವೇನು ಕೈಯಿಂದ ತಟ್ಟಿದ್ವಲ್ರಿ ಅದನ್ನು ಕೆಳಗಡೆ ಮಾಡಬೇಕು. ಇವಾಗ ನಾನು ಒಂದು ಕಾಟನ್ ಬಟ್ಟೆನ ತೊಗೊಂಡು ನೀರಲ್ಲಿ ಅದ್ದಿ ಈ ಥರನಾಗಿ ಪೂರ್ತಿಯಾಗಿ ಅದೇನು ಹಿಟ್ಟು ಇರ್ತೈತಲ್ರಿ ಅದನ್ನು ಕವರ್ ಅಂದರೆ ನೀರಲ್ಲಿ ಅದ್ದಿ ಅದನ್ನು ತೆಗಿತಾ ಇದ್ದೀನಿ ರೀ. ಇವಾಗ ಏನು ಪೂರ್ತಿಯಾಗಿ ರೊಟ್ಟಿ ಮೇಲೆ ನೀರಿನ ಅಂಶ ಆರೋವರೆಗೂ ಬಿಡ್ಬೇಕ್ರಿ. ನೀರಿನ ಅಂಶ ಎಲ್ಲ ಹೋಯ್ತು ಅಂದ್ರೆ ತಕ್ಷಣ ಹೊಯ್ಸ್ಕೋಬೇಕ್ರಿ. ಬಾಳೋತ್ ಬಿಡಾಕೆ ಹೋಗ್ಬೇಡ್ರಿ. ಬಾಳೋತ್ ಬಿಟ್ಟು ಅಂದ್ರೆ ಸಹಿತ ರೊಟ್ಟಿ ಸಾಫ್ಟಾಗಿ ಬರಂಗಿಲ್ರಿ. ಇವಾಗ ಕೆಳಗಡೆನೂ ಪೂರ್ತಿಯಾಗಿ ಬೇಯಬೇಕು, ಇಲ್ಲ ಅಂದರೆ ಹಸಿ ಇತ್ತಂದ್ರೆ ರೊಟ್ಟಿ ಉಬ್ಬಂಗಿಲ್ರಿ, ಒಡೆದು ಹೋಗ್ತಾವ್ರಿ. ಈ ಥರನಾಗಿ ಪೂರ್ತಿಯಾಗಿ ಅದು ಕೆಳಗಡೆದು ಬೇಯಬೇಕು, ಅಲ್ಲಿವರೆಗೂ ಬಿಡಬೇಕು. ನಿಮಗೆ ಬಟ್ಟೆ ತೊಗೊಂಡು ಸಹಿತ ಬೇಯಿಸ್ಕೋಬೋದು. ನನಗೆ ಕೈ ಸುಡುತ್ತೆ ಅಂತ ಅನ್ನೋದಾದರೆ ಬಟ್ಟೆಯಿಂದನೂ ಸಹಿತ ಬೇಯಿಸ್ಕೋಬೋದು. ನಮಗೆ ರೂಢಿ ಇದೆ ಅಂತ ನಾನು ಕೈಯಿಂದನೇ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪನೂ ಟಚ್ ಮಾಡಿದೆ ಎಷ್ಟು ಸಾಫ್ಟಾಗಿ ಉಬ್ಬಿ ಬರ್ತಾ ಇದೆ. ನಾವು ಮಾಡೋ ಹದ ಕರೆಕ್ಟ್ ಇತ್ತಂದರೆ ರೊಟ್ಟಿ ತನ್ನಿಂತಾನಾಗಿ ಉಬ್ಬಿ ಬರುತ್ತೆ ರೀ. ನೀವು ಒಂದ್ಸಾರಿ ಟ್ರೈ ಮಾಡಿರಿ. ಇವಾಗ ಎರಡನೇ ರೊಟ್ಟಿನೂ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ನೋಡಿರಿ. ಅದೇ ಸೇಮ್ ಪ್ರೊಸೀಜರಲ್ಲಿನೇ ಮಾಡೋದ್ರಿ. ನಮಗೆ ಸ್ವಲ್ಪ ಚಿಕ್ಕ ಉಳ್ಳಿನ ತೊಗೋಬೇಕ್ರಿ. ದೊಡ್ಡದಾಗಿ ತೊಗೊಂಡು ಅಂದ್ರೆ ರೊಟ್ಟಿ ದಿಪ್ಪ ಆಗ್ತೈತೆ ರೀ. ದಿಪ್ಪ ಆಗಿರೋ ರೊಟ್ಟಿ ಇಷ್ಟ ಆಗಲ್ಲ, ತೆಳುವಾಗಿರೋ ರೊಟ್ಟಿನೇ ಸಾಫ್ಟಾಗಿ ಬರುತ್ತಂತ ಇವಾಗ ನಾನು ಕೆಳಗಡೆ ಒಣ ಹಿಟ್ಟನ್ನು ಹಾಕ್ಕೊಂಡು ಒಂದು ಕೈಯಿಂದ ತಟ್ಕೋತಾ ಇದ್ದೀನಿ ರೀ. ನಿಮ್ಗೆ ಕೈಗೆ ಏನಾದರೂ ಅದು ಹಿಟ್ಟು ತಟ್ಟುವಾಗ ಕೈಗೆ ಅಂಟ್ಕೋತಾ ಬರ್ತಾ ಇತ್ತಂದ್ರೆ ಏನು ಮಾಡಿರಿ, ಸ್ವಲ್ಪ ಕೈಗೆ ಹಿಟ್ಟನ್ನು ಹಚ್ಕೋರಿ. ಮತ್ತು ಕೆಲವೊಂದು ಸಾರಿ ನಾವು ಕೆಳಗಡೆ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಅಂದ್ರೂ ಸಹಿತ ರೊಟ್ಟಿ ತಿರುಗಲ್ಲ. ಆ ಟೈಮ್ಗೆ ಏನು ಮಾಡ್ಬೇಕಂದ್ರೆ ಹಿಟ್ಟನ್ನು ತೆಗಿಬೇಕು. ಸ್ವಲ್ಪ ಕೈಗೆ ನೀರನ್ನು ಅಂಟಿಸ್ಕೊಂಡು ಅಂದ್ರೆ ಪೂರ್ತಿಯಾಗಿ ನಮಗೆ ತಟ್ಟೋಕ್ಕೆ ಈಸಿಯಾಗಿ ಬರುತ್ತೆ ರೀ. ಇವಾಗ ನಾನು ಎರಡೂ ಕೈಯಿಂದ ತಡ್ತಾ ಇದ್ದೀನಿ. ಒಂದು ಕೈಯಿಂದ ರೊಟ್ಟಿನ ಮೇಲ್ಗಡೆ ಮಾಡ್ಕೋಬೇಕ್ರಿ, ಇನ್ನೊಂದು ಕೈಯಿಂದ ಕೆಳಗಡೆ ತೊಗೋಬೇಕು. ಅಂದರೆ ಈಸಿಯಾಗಿ ರೊಟ್ಟಿ ನಮಗೆ ತಿರುಗುತ್ತಾವ್ರಿ. ನೋಡಿರಿ, ನಾನು ಒಂದು ಕೈಯಿಂದ ಮೇಲ್ಗಡೆ ತೊಗೋತಾ ಇದ್ದೀನಿ, ಮತ್ತೊಂದು ಕೈಯಿಂದ ಕೆಳಗಡೆ ತೊಗೋತಾ ಇದ್ದೀನಿ. ಮೇಲಿಂದ ಮೇಲೆ ರೊಟ್ಟಿನ ಕೆಳಗಡೆ ಹಿಟ್ಟನ್ನು ಕರೆಕ್ಟಾಗಿ ಮಾಡ್ಕೋತಾ ಇರಬೇಕು, ಅಂದರೆ ರೊಟ್ಟಿ ಕರೆಕ್ಟಾಗಿ ತಿರುಗ್ತಾವ್ರಿ. ಅದಕ್ಕಾಗಿ ಇವಾಗ ನಾನು ಎಲ್ಲಿ ದಿಪ್ಪಾಗಿದೆ ಅಲ್ಲಿ ನೋಡ್ಕೊಂಡು ಒಂದು ಕೈಯಿಂದ ತಟ್ಕೋತೀನಿ ರೀ. ಈ ಥರನಾಗಿ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಜೋಳದ ರೊಟ್ಟಿ ಮಾಡೋದು ಹೆಂಗಂತ ತೋರಿಸಿದ್ದೀನಿ, ಹಾಗೆ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದಂತ ತೋರಿಸಿದ್ದೀನಿ. ಅದನ್ನು ಸಹಿತ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿರಿ. ಇವಾಗ ಸೇಮ್ ಪ್ರೊಸೀಜರ್, ನಾವೇನು ರೊಟ್ಟಿ ಕೆಳಗಡೆ ಮಾಡಿದ್ವಲ್ರಿ ಅದನ್ನು ಮೇಲ್ಗಡೆ ಮಾಡಿ ಹಂಚಿನಲ್ಲಿ ಹಾಕ್ಕೋಬೇಕು. ಮೇಲ್ಗಡೆ ತಟ್ಟಿರೋದನ್ನ ಕೆಳಗಡೆ ಮಾಡಿ ಹಾಕ್ಕೋಬೇಕು. ಒಂದು ಕಾಟನ್ ಬಟ್ಟೆ ತೊಗೊಂಡು ಮೇಲ್ಗಡೆ ಇರೋ ಒಣ ಹಿಟ್ಟನ್ನೆಲ್ಲ ನೀರಿನಲ್ಲಿ ಅದ್ದಿ ಕಾಟನ್ ಬಟ್ಟೆನ ಅದನ್ನು ಪೂರ್ತಿಯಾಗಿ ಒರೆಸಿ ತೆಗಿಬೇಕು. ಇವಾಗ ಅದು ನೀರಿನ ಅಂಶ ಆರಿದ ತಕ್ಷಣ ನಾವು ರೊಟ್ಟಿನ ತಿರುಗಿಸ್ಕೋಬೇಕು. ಇವಾಗ ನಾನು ಅದು ಕೆಳಗಡೆ ರೊಟ್ಟಿ ಪೂರ್ತಿಯಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊರಿ. ಅದು ಸ್ವಲ್ಪ ನೀರಿನ ಅಂಶ ಇತ್ತಂದ್ರೆ ರೊಟ್ಟಿ ಉಬ್ಬಿ ಬರಂಗಿಲ್ಲ ರೀ. ಇದು ಸಹಿತ ನೋಡಿರಿ, ನಾನು ಸ್ವಲ್ಪನೂ ಕೈ ಟಚ್ ಮಾಡಿದೆ, ಹೆಂಗೆ ಸಾಫ್ಟಾಗಿ ಉಬ್ಬಿ ಬರ್ತಾ ಇದೆ. ಇವಾಗ ನಮಗೆ ಬಿಸಿ ಬಿಸಿಯಾದಂಥ ರೊಟ್ಟಿ ರೆಡಿ ಆಯಿತು. ನಾನು ಹಾಕ್ಕೊಂಡಿರೋ ಹಿಟ್ಟಿನಲ್ಲಿ ಇಷ್ಟು ರೊಟ್ಟಿ ಆದವು ರೀ. ನೋಡಿರಿ ಎಷ್ಟು ಸಾಫ್ಟಾಗಿ ರೊಟ್ಟಿ ಬಂದಿದ್ದಾವೆ ಅಂತ. ನೀವು ಈವ್ನಿಂಗ್ವರೆಗೂ ಆರಾಮ್ಸೆ ಇಟ್ಟು ತಿನ್ಬೋದು ನೋಡಿರಿ, ಅಷ್ಟು ಸಾಫ್ಟಾಗಿ ಬಂದಿದೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ನಾನು ಈಗ ನಿಮ್ಗೆ ತೋರಿಸಿರೋ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು, ಈಸಿ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ರೀ. ಅನ್ನದಾತೋ ಸುಖೀ ಭವ.